ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅಮಿತ್ ಶಾಗೆ ಪತ್ರ ಬರೆದಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಗಳೇನಿದ್ದಾವೆ ಇದನ್ನ ಸಿಬಿಐ ತನಿಖೆಗೆ ಕೊಡಬೇಕು, ಅಕ್ರಮ ಹಣ ವರ್ಗಾವಣೆ ಕೇಸ್ ಏನಿದೆ ಇದನ್ನ ಸಿಬಿಐಗೆ ಕೊಡಬೇಕು ಅಂತ ಆಗ್ರಹಿಸಿ ಅಮಿತ್ ಶಾಗೆ ಪತ್ರ ಬರೆದಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ವಿವಿಧ ಅಧಿಕಾರಿಗಳ ಆತ್ಮಹತ್ಯೆ ಪ್ರಕರಣವನ್ನ ಉಲ್ಲೇಖ ಮಾಡಿದ್ದಾರೆ. ವಿವಿಧ ಕೇಸ್ಗಳನ್ನು ಕೂಡ ಉಲ್ಲೇಖಿಸಿ ಡೀಟೇಲ್ ಆದಂತ ಒಂದು ಪತ್ರವನ್ನ ಬರೆದಿದ್ದಾರೆ ಯತ್ನಾಳ್. ಸಚಿವರು ಹಿರಿಯ ಅಧಿಕಾರಿಗಳಿಗೆ ಯಾವ ರೀತಿಯಲ್ಲಿ ಒತ್ತಡ ಹಾಕಲಾಗ್ತಾ ಇದೆ ಮತ್ತು ಆ ಒತ್ತಡದಿಂದ ಅವರು ಹೇಗೆ ಸುಯಿಸೈಡ್ ಮಾಡ್ಕೋತಾ ಇದ್ದಾರೆ ಇದೆಲ್ಲವನ್ನು ಕೂಡ ವಿವರಿಸಿ ಬರೆದಿರ್ತಕ್ಕಂಥ ಪತ್ರ. ಅಧಿಕಾರಿ ಚಂದ್ರಶೇಖರನ್ನ ನಿಷ್ಠಾವಂತರಾಗಿದ್ರು ಅಂತ ಕೂಡ ಬರೆದಿದ್ದಾರೆ. 88,62,00,000 ಅವ್ಯವಹಾರ ಈಗಾಗಲೇ ಬಯಲಾಗಿದೆ ಅಂತ ತಮ್ಮ ಪತ್ರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಉಲ್ಲೇಖಿಸಿದ್ದಾರೆ ಅಂತ ಹೇಳಲಾಗಿದೆ. ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಕೇಸ್ ಸಿಬಿಐ ಮಡಿಲಿಗೆ ಬೀಳುತ್ತಾ ಅನ್ನುವಂತಹ ಪ್ರಶ್ನೆಗಳ ಮಧ್ಯದಲ್ಲೇ ಇದೀಗ ಬಸನಗೌಡ ಪಾಟೀಲ್ ಯತ್ನಾಳ್ ಪತ್ರ ಬರೆದಿರ್ತಕ್ಕಂಥದ್ದು. ಅಮಿತ್ ಶಾ ಅವ್ರಿಗೆ ಸಿಬಿಐಗೆ ವಹಿಸಿ ಅಂತ ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ. ಸಿಬಿಐಗೆ ಈ ಪ್ರಕರಣವನ್ನು ವಹಿಸಬೇಕು ಅಂತ, ಯಾಕಂತಂದ್ರೆ ಇದರಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಅಕ್ರಮ ನಡೆದಿದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಒಂದು ಕಡೆ ಸರ್ಕಾರಕ್ಕೆ ಮುಖಭಂಗ ತರುವಂತಹ ಒಂದು ಪ್ರಕರಣ ಇದು, ಮತ್ತೊಂದು ಕಡೆ ಇದನ್ನು ಸಿಬಿಐಗೆ ವಹಿಸಬೇಕು ಅಂತ ಬಿಜೆಪಿ ಒತ್ತಾಯ ಹಾಕ್ತಾ ಇದೆ. ಅದೇ ರೀತಿ ಬಸನಗೌಡ ಪಾಟೀಲ್ ಯತ್ನಾಳ್ ಪತ್ರ ಕೂಡ ಬರೆದಿದ್ದಾರೆ ಅಮಿತ್ ಶಾ. ಸೊ ಅಲ್ಲಿ ಅಕ್ರಮ ಆಯಿತು ಅಂತ ಹೇಳೋದಕ್ಕೆ ಏನು ಅಂತಂದರೆ ರಿಪಬ್ಲಿಕನ್ನದ ಬಳಿ ಎಲ್ಲ ದಾಖಲೆಗಳು ಇರ್ತಕ್ಕಂಥದ್ದು, ಯಾವ್ಯಾವ ಕಂಪನಿಗೆ ಯಾವ್ಯಾವ ಖಾತೆಗೆ ಎಷ್ಟು ಹಣ ಹೋಗಿದೆ ಅಂತ ನೋಡಿ ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ. ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜೀಸ್ ಕಂಪ್ನಿ ಅದಕ್ಕೆ 4,53,00,000 ಹಣ ಹೋಗಿದೆ. ಮನು ಎಂಟರ್ಪ್ರೈಸಸ್ ಅದಕ್ಕೆ 5 ಕೋಟಿ ಹಣ ಹೋಗಿದೆ. ಯಾವುದು ಇವೆಲ್ಲ ಈ ಒಂದು ಖಾತೆಗಳೆಲ್ಲ ಯಾವುದು ಯಾರಿಗೆ ಸೇರಿದ್ದು? YM ಎಂಟರ್ಪ್ರೈಸಸ್ 4 ಕೋಟಿ ರೂಪಾಯಿ, 4.25 ಕೋಟಿ ರೂಪಾಯಿ ಹಣ ಹೋಗಿದೆ. ಹಾಗೆಯೇ ನಿತ್ಯ ಸೆಕ್ಯೂರಿಟಿ ಸರ್ವಿಸಸ್ಗೆ 4,47,00,000 ಹಣ ಹೋಗಿದೆ. ವೋಲ್ಟಾ ಟೆಕ್ನಾಲಜೀಸ್ಗೆ 5,12,00,000 ಹಣ ಹೋಗಿರ್ತಕ್ಕಂಥದ್ದು. ಈ ಎಲ್ಲ ದಾಖಲೆಗಳು ರಿಪಬ್ಲಿಕ್ ಕನ್ನಡದ ಬಳಿ ಲಭ್ಯ ಇದೆ ವೀಕ್ಷಕರೇ. V6 ಬಿಸ್ನೆಸ್ ಸೊಲ್ಯೂಷನ್ಸ್ಗೆ 4,50,00,000 ಹಣ ಏಪ್ರಿಲ್ 4ನೇ ತಾರೀಕು ವರ್ಗಾವಣೆ ಆಗಿದೆ. ಹಾಗೇನೆ ಇನ್ನೂ ಸಾಕಷ್ಟು ಕಂಪನಿಗಳ ಉಲ್ಲೇಖವನ್ನ ನಾವು ಮಾಡಿದ್ವಿ. ಇದಕ್ಕೆಲ್ಲದಕ್ಕೂ ಕೂಡ ಈ ಒಂದು ದಾಖಲೆಗಳು ಲಭ್ಯ ಇದ್ದಾವೆ ಅಂತ. ಹಾಗಾಗಿ ಇದೊಂದು ಹೈ ವೋಲ್ಟೇಜ್ ಕೇಸ್ ಆಗಿದೆ.